ಲೋಕಸಭಾ ಟಿಕೆಟಿಗೆ ಯಾರು ಹೋಗಿ ಕೆಲವು ಮಂದಿ ಲೋಕಸಭಾ ಟಿಕೆಟಿಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ ದಿಲ್ಲಿಗೆ. ನಾ ಪಕ್ಷದ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥವು ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮೊನ್ನೆ ಹೋದಾಗ ಅಮಿತ್ ಶಾ ಅವ್ರ ಬಳಿ, ನಡ್ಡಾ ಅವ್ರ ಬಳಿ, ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾಮೋಹನ್ ಅಗರ್ವಾಲ ಎಲ್ಲಿನೂ ನಾನು ನನ್ನ ವೈಯಕ್ತಿಕವಾಗಿ ಏನೂ ಬೇಡಿಲ್ಲ. ನಾನು ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು, ಅದನ್ನು ನಡ್ಕೋಬೇಕಂತ ಹೇಳಿದ್ವಿ. ತಾವೇನಾದ್ರು ಹೋಗಬೇಕು ಅಂತಿದೆಯಾ ಕೇಂದ್ರಕ್ಕೆ? ಎಲ್ಲಿ? ಕೇಂದ್ರಕ್ಕೆ. ಇಲ್ಲಿ ನಿಮಗೆ ತುಂಬ ರೋಷ ಹೋಗಿದೆ? ಇಲ್ಲ ಏನು ರೋಷ ಇಲ್ಲ. ನನ್ನ ವಿಧಾನಸಭೆ ಭಾರಿ ಇಂಟ್ರೆಸ್ಟೆಡ್, ಭಾಳ ಸೂಕ್ಷ್ಮ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ. ಯಾಕಂದರೆ 2,70,000 ಓಟ್ನಲ್ಲಿ 1,20,000 ಮುಸ್ಲಿಮರಿದ್ದಾರೆ. ಅಂಥ ಕ್ಷೇತ್ರದಿಂದ ನಾನು MLA ಆಗಿ ಆರಿಸ್ಬಿಡ್ತೀನಿ. ನಾನು ಇಲ್ಲೇ ಸಮಾಧಾನ ಇದ್ದೆ. ನನಗೇನು ಈ ಯಡಿಯೂರಪ್ಪ ಮಂತ್ರಿ ಮಾಡಲಿಲ್ಲ, ಈ ಬೊಮ್ಮಾಯಿ ಮಾಡಲಿಲ್ಲ, ಇವ್ರು ಯಾರ ಮನೆಗೆ ಹೋಗಿ ಕಾಲು ಹಿಡಲಿಲ್ಲ. ನಾನು ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಬಳಿ ಹೋಗಿ ನಾನು ಮಂತ್ರಿ ಮಾಡಿರುತ್ತೋ ಹೇಳಿಲ್ಲ. ಮಾನ್ಯ ವಿರೋಧ ಪಕ್ಷ ನಾಯಕ ನನಗೇ ಆಗ್ಬೇಕಂತ ಅನ್ನೋದು ಬಹುತೇಕ ಶಾಸಕರ ಅಭಿಪ್ರಾಯ. ಆದರೆ ನಾವು ಕೇಂದ್ರ ವರಿಷ್ಠ ಮಂಡಳಿ ಈ ಲೋಕಸಭೆ ಒಂದು ವಿಚಾರದಲ್ಲಿ ಏನೋ ಒಂದು ನಿರ್ಣಯ ಮಾಡಿರ್ಬೋದು, ಅದಕ್ಕೆ ನಾನು ಅಸಮಾಧಾನ ಇಲ್ಲ.